ಹಾಯ್ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ? ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಈರುಳ್ಳಿ, ಟೊಮೆಟೊ, ಅರ್ಧ ಹೋಳು ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ ಇದೆಲ್ಲ ಪೇಸ್ಟಿಗೆ ತೊಗೊಂಡಿದ್ದೀನಿ. ಇದು ಈಸ್ಟರ್ನ್ ಬಿರಿಯಾನಿ ಮಸಾಲ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇನ್ನು ಅರ್ಧ kg ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಆ್ಯಡ್ ಮಾಡಬೇಕು. ಇವಾಗ ಈ ಪೇಸ್ಟನ್ನು ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ತಿರುಗ್ತಾ ಇರಬೇಕು. 5 ನಿಮಿಷ ಚೆನ್ನಾಗಿ ತಿರುಗಿದ ಮೇಲೆ ಈ ಹದಕ್ಕೆ ಬರುತ್ತೆ. ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನನ್ನು ಚೆನ್ನಾಗಿ ತೊಳೆದು ಫ್ರೈ ಮಾಡಿಕೊಳ್ಬೇಕು. ಮತ್ತು ಅದಕ್ಕೆ ಅರಿಶಿನ, ರುಚಿಗೆ ಸ್ವಲ್ಪ 1 ಸ್ಪೂನು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚಿಕನನ್ನು 10-15 ನಿಮಿಷ ತಿರುಗ್ತಾ ಇರಬೇಕು. ಅದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು. ಅದರಲ್ಲಿರುವ ಎಣ್ಣೆ ಅಂಶದಲ್ಲೇ ಚಿಕನ್ನು ಚೆನ್ನಾಗಿ ಬೇಯುತ್ತೆ. 10-15 ನಿಮಿಷ ಚೆನ್ನಾಗಿ ಈ ಥರ ತಿರುಗ್ತಾ ಇರಬೇಕು. ಇವಾಗ ಚಿಕನ್ ನೋಡಿ ಹೀಗೆ ಆಗಿದೆ. ಈಗ ಇದಕ್ಕೆ ಈರುಳ್ಳಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. 1-2 ಸುತ್ತು ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನೀರು ಹಾಕಿಕೊಳ್ತಾ ಇದ್ದೀನಿ. ಅರ್ಧ kg ಚಿಕನ್ನಿಗೆ 3-4 ಲೋಟ ನೀರು ಹಾಕಿಕೊಳ್ಬೇಕು. ಇವಾಗ ಇದಕ್ಕೆ ಈಸ್ಟರ್ನ್ ಬಿರಿಯಾನಿ ಮಸಾಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದು ಬೇಕಾದರೂ ತೊಗೋಬೋದು ನೀವು. ತೇಜು ಕೂಡ ಚೆನ್ನಾಗಿರುತ್ತೆ. ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ತೊಳೆದಿಟ್ಕೊಂಡಂತಹ ಅಕ್ಕಿ 1/4 kg ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚೋಣ. ಕುಕ್ಕರ್ ಮುಚ್ಚಿ ಇವಾಗ ತೆಗಿತಾ ಇದ್ದೀನಿ. ಬಿರಿಯಾನಿ ರೆಡಿಯಾಗಿದೆ. ನೋಡಿ, ನಮ್ಮ ಬಿರಿಯಾನಿ ರೆಡಿಯಾಗಿದೆ. 2 ವಿಷಲ್ 3 ವಿಷಲ್ಲು ಆದ ನಂತರ ತೆಗಿಬೇಕು. ಚೆನ್ನಾಗಿ ಬೆಂದಿರುತ್ತೆ. ಚಿಕನ್ನು, ರೈಸು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತಿನ್ನುವುದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಲೈಕ್ ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ. ಹೀಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ಚಿಕನ್ ಬಿರಿಯಾನಿ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.